ಎಂದೆಲ್ಗೆ ಸ್ವಾಗತ. ಈ ಸೀಸನ್ ಅಲ್ಲಿ ಬಣ್ಣಗಳ ಜೊತೆ ಆಟಾಡಿ ನಿಮ್ಮನ್ನ ನೀವು ಸುಂದರವಾಗಿ ಕಾಣೋ ಹಾಗೆ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಕೆಲವು ಟಿಪ್ಸ್ ಗಳಿದೆ ಹೇರ್ ಮತ್ತು ಬ್ಯೂಟಿ ಎಕ್ಸ್ಪರ್ಟ್ ಸ್ವಾತಿ ಗುಪ್ತಾರಿಂದ. ಸೊ ಸ್ವಾತಿ, ನಾವು ಹೇಳೋದಾದ್ರೆ ನಮ್ಮ ಫ್ಯಾನ್ಸ್ಗೆ 3 ಒಳ್ಳೆಯ ಮೇಕಪ್ ಟಿಪ್ಸ್ ಈ ಹಬ್ಬದ ಸೀಸನ್ಗೆ ಕೊಡ್ಬೇಕು ಅಂತಂದ್ರೆ ಏನ್ ಕೊಡ್ಬೋದು? ಮೇಕಪ್ ವಿಷಯದಲ್ಲಿ ತಗೊಳ್ಳೋದಾದ್ರೆ ಮುಖ್ಯವಾದದ್ದು ಕಣ್ಣು. ನಾನು ಕಣ್ಣಿನ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀನಿ. ತುಂಬಾ ಕ್ರಿಯೇಟಿವ್ ಆಗಿರ್ಬೇಕು, ತುಂಬಾನೇ ಡಿಫ್ರೆಂಟ್ ಆಗಿರ್ಬೇಕು, ತುಂಬಾ ಕಲರ್ಸ್ ಎಲ್ಲ ಹಚ್ಬೇಕು. ಕಣ್ಗಳನ್ನೆಲ್ಲ ತುಂಬಾ ಹೊಳಪಾಗಿಸ್ಬೋದು. ಅದನ್ನ ನಾನ್ ನಿಮ್ಗೀಗ ತೋರಿಸ್ಬೋದು. ಅಂದ್ರೆ ಕಣ್ಣಿನ ವಿಷಯದಲ್ಲಿ ಯಾವ ತರ ಲುಕ್ ಕೊಡ್ಬೋದು, ಅದಕ್ ಮ್ಯಾಚ್ ಆಗೋ ರೀತಿ ಲಿಪ್ಗೆ ಏನ್ ಹಚ್ಬೇಕು ಅಂತ ಹೇಳ್ತೀನಿ. ಬೇಸು, ಫೌಂಡೇಶನ್ ಹಚ್ಚೋದನ್ನು ಹೇಳ್ತೀನಿ. ಈ ಬೇಸು ಯಾವಾಗ್ಲೂ ಮುಗಿಯೋ ತನಕ ತುಂಬಾ ನ್ಯೂಡ್ ಆಗಿರ್ಬೇಕು. ನಾವು ನೋಡೋಕೆ ತಯಾರಿದೀವಿ. ಖಂಡಿತ, ನಾನ್ ರೆಡಿ. ಈಗ ಇವ್ರ ಸ್ಕಿನ್ ಮೇಲೆ ನಿಧಾನವಾಗಿ ಫೌಂಡೇಶನ್ ಹಾಕಿದೀನಿ. ಈಗ ಡೇ ಲುಕ್ಗೆ ನಾನ್ ಏನ್ ಮಾಡ್ತೀನಿ ಅಂದ್ರೆ ತುಂಬಾ ಸಾಫ್ಟ್ ಆಗಿರೋ ಶ್ಯಾಡೋನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಶ್ಯಾಡೋಸ್ನ ನೋಡಿ, ಇದು ತುಂಬಾ ಸಾಫ್ಟ್ ಆಗಿದೆ. ಇದು ಒಂದು ರೀತಿಯ ಸಿಲ್ವರ್ ಕಲರ್, ಗೋಲ್ಡಿಶ್ ಹಿಂಟ್ ಇದ್ರಲ್ಲಿದೆ. ನೀವು ಪ್ಲಾಟಿನಮ್ ಜ್ಯುವೆಲ್ರಿ ಅಥವಾ ಡೈಮಂಡ್ ಜ್ಯುವೆಲ್ರಿ ಹಾಕುವಾಗ ಈ ರೀತಿ ಸಿಲ್ವರ್ ಕೊಡ್ಬೇಕು. ಆದ್ರೆ ಆಂಟಿಕ್ ಜ್ಯುವೆಲ್ರಿ ಹಾಕಿದ್ರೆ ಅಥವಾ ಮದ್ವೆಗೆ ಹೋಗುವಾಗ ಗೋಲ್ಡ್ ಜ್ಯುವೆಲ್ರಿ ಹಾಕಿದ್ರೆ ಮತ್ತೆ ತುಂಬಾ ಡಿಸೈನ್ ಇರುವಂತ ಸ್ಯಾರಿ ಹಾಕಿದ್ರೆ ಆಗ ನೀವು ಗೋಲ್ಡಿಶ್ ಮೇಕಪ್ ಹಾಕ್ಬೇಕು. ನಮಗ್ ಬೇಕಾದ್ರೆ ಈ ರೀತಿ ಸಾಫ್ಟ್ ಶ್ಯಾಡೋಸ್ನ ಕೊಡೋಣ. ಆದ್ರೆ ಒಂದ್ ವೇಳೆ ನಮ್ಗಿದು ಕಮ್ಮಿ ಆಯ್ತು ಅಂತ ಅನ್ಸಿದ್ರೆ ಅದ್ರ ಮೇಲೆ ಹಿಂಟ್ ಕಲರ್ಸ್ನ ಹಾಕೋಣ. ನಾನ್ ಸ್ವಲ್ಪ ಇದ್ರ ಮೇಲೆ ಪಿಂಕ್ ಕಲರ್ ಕೊಡ್ತೀನಿ. ಒಂದ್ ವೇಳೆ ನಿಮಗ್ ಬೇಕು ಅಂದ್ರೆ ಬ್ರೌನ್, ಗೋಲ್ಡ್, ರಸ್ಟ್ ಕಲರ್ ಕೂಡ ಕೊಡ್ಬೋದು. ಈ ಟೋನ್ಗೆ ಈ ಕಲರ್ಸ್ ಎಲ್ಲ ಮ್ಯಾಚ್ ಆಗುತ್ತೆ. ನೀವು ತುಂಬಾ ನ್ಯೂಡ್ ಆಗಿರೋ ಕಲರ್ ಬೇಸ್ನ ಮಾಡ್ಕೋಬೇಕು. ಆಮೇಲೆ ಅದ್ರ ಮೇಲೆ ಹೊಳೆಯುವ ಗ್ಲಿಟರ್ಸ್ನೆಲ್ಲ ಯೂಸ್ ಮಾಡ್ಬೋದು. ಇದನ್ನ ನೀವು ನೋಡಿದ್ರೆ ಇದು ಎದ್ದು ಕಾಣುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಈ ಲುಕ್ ಯಾರಿಗ್ ಬೇಕಾದ್ರೂ ಸೂಟ್ ಆಗುತ್ತೆ. ಈಗ ಇನ್ನೊಂದೊಳ್ಳೆ ಟಿಪ್ ಇದೆ. ಇದ್ರಲ್ಲಿ ನೀವು ಸ್ವಲ್ಪ ಸ್ಮೋಕ್ ಫೀಲ್ ಕೊಡ್ಬೋದು. ಕಾರ್ನರ್ ಅಲ್ಲಿ ಸ್ವಲ್ಪ ವಿ ಶೇಪ್ ಕೊಡಿ. ನಿಮ್ ಕಣ್ಣು ಒಂದ್ ವೇಳೆ ಹೆವಿ ಆಗಿದ್ರೆ ಈ ಕಲರ್ ತುಂಬಾ ಸೂಟ್ ಆಗುತ್ತೆ. ನನ್ನ ಪ್ರಕಾರ ತುಟಿ ಮೇಕಪ್ ಬಗ್ಗೆ ಶ್ಯೂರ್ ಆಗಿರ್ಬೇಕು. ಕಣ್ಣಿಗೆ ಲೈಟ್ ಕಲರ್ ಕೊಟ್ಟಿದ್ದೀನಿ, ತುಟಿಗೂ ಲೈಟ್ ಕಲರ್ ಕೊಡ್ತಿದ್ದೀನಿ. ಸಾಫ್ಟ್ ಕಲರ್ಸ್ ಯೂಸ್ ಮಾಡಿದೀನಿ, ಲೈನಿಂಗ್ ಅಷ್ಟೊಂದು ಕೊಟ್ಟಿಲ್ಲ. ಇದನ್ನ ನಾನು ಹೆವಿಯಾಗೇನು ಮಾಡಿಲ್ಲ. ಈಗ ಈ ಲಿಪ್ಸ್ ನ ನೋಡಿದ್ರೆ ವೆಟ್ ಲಿಪ್ಸ್ ತರ ಕಾಣುತ್ತೆ. ಇದನ್ನ ನೋಡಿದ್ರೆ ನಾನು ಅಧಿಕವಾಗಿ ಲಿಪ್ಸ್ಗೆ ಗ್ಲಾಸ್ ಹಚ್ಚಿದ್ದೀನಿ. ಈ ತರದ ಲುಕ್ ನಲ್ಲಿ ಕೆನ್ನೆ ಮೇಲೆ ನ್ಯೂಟ್ರಲ್ ಮತ್ತೆ ಸಾಫ್ಟ್ ಬಣ್ಣ ಹಚ್ತೀನಿ. ನೋಡಿ, ಹೀಗೆ ಕೆನ್ನೆ ಒಳಗೆಳ್ಕೊಂಡಾಗ ಬರೋ ಆಂಗಲ್ ಮೇಲೆ ನಾನು ಬಣ್ಣ ಹಚ್ತೀನಿ. ಸ್ವಾತಿ, ಇವ್ರು ತುಂಬಾ ಸುಂದರವಾಗಿ ಕಾಣ್ತಿದ್ದಾರೆ. ತುಂಬಾ ಸುಂದರವಾಗಿದ್ದಾರೆ. ನಂಗೆ ಇದು ತುಂಬಾ ಇಷ್ಟ ಆಯ್ತು. ನಂಗನ್ಸುತ್ತೆ ಇದು ತುಂಬಾ ಸಮಯ ತಗೊಳ್ಳೋದಿಲ್ಲ ಅಂತ. ಹೌದು, ಸಮಯ ತಗೊಳ್ಳಲ್ಲ. ಗೊತ್ತಾಯ್ತಲ್ಲ, 3 ಅಲ್ಲ, ಸಾಕಷ್ಟು ಮೇಕಪ್ ಟಿಪ್ಸ್ ಈ ಸೀಸನ್ಗೆ ಸಿಕ್ಕಿದೆ ನಿಮ್ಗೆ. ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ. ಥ್ಯಾಂಕ್ ಯು ಎಂದಿಲ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಟು